ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಗರ್ಭಪಾತ ಅಂದರೆ ಮಿಸ್ಕ್ಯಾರೇಜ್ ಆದ ನಂತರ ವೇಗವಾಗಿ ಗುಣವಾಗೋದು ಹೇಗೆ ಮತ್ತು ಯಾವ್ಯಾವ ಆಹಾರಗಳನ್ನ ನೀವು ತಿನ್ನಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ. ಗರ್ಭಪಾತವು ಅಂದರೆ ಮಿಸ್ಕ್ಯಾರೇಜ್ ಆಗೋದು ಪೌಷ್ಟಿಕಾಂಶಗಳ ನಷ್ಟದಿಂದ ಸಂಭವಿಸುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನೀವು ಸಮತೋಲನಕ್ಕೆ ತಕ್ಷಣವೇ ಬರುವುದು ತುಂಬಾ ಮುಖ್ಯ ಆಗಿರುತ್ತೆ. ವೇಗವಾಗಿ ನೀವು ಗುಣವಾಗಬೇಕು ಅಂದರೆ ನೀವು ಯಾವ್ಯಾವೆಲ್ಲ ಆಹಾರಗಳನ್ನ ಸೇವಿಸಬೇಕು ಅಂತ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಐರನ್ ರಿಚ್ ಸೋರ್ಸಸ್ಸು. ಸೊ ಇದು ಯಾವ್ಯಾವ ಐರನ್ ರಿಚ್ ಸೋರ್ಸಸ್ಸು ಅಂತ ನೋಡೋದಾದರೆ ಚಿಕನ್, ಲಿವರ್, ಪಾಲಕ್, ಎಳ್ಳು, ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್, ಅಕ್ರೋಟು, ಸೂರ್ಯಕಾಂತಿ ಬೀಜ. ಸೊ ಇದವೆಲ್ಲ ಐರನ್ ರಿಚ್ ಸೋರ್ಸಸ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಪ್ರತಿದಿನಕ್ಕೆ 325 ಮಿಲಿಗ್ರಾಮ್ ಅಷ್ಟಾದ್ರೂ ಐರನ್ ಅವಶ್ಯಕತೆ ಇರುತ್ತೆ ಸಾಮಾನ್ಯವಾಗಿ. ಸೊ ಇದನ್ನೆಲ್ಲ ಏನಕ್ಕೆ ತಿನ್ನಬೇಕು ಅಂತ ನೋಡೋದಾದರೆ, ನೀವು ಮಿಸ್ಕ್ಯಾರೇಜ್ ಆದಾಗ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ ಮತ್ತು ಇದು ಐರನ್ ಡಿಫಿಷಿಯನ್ಸಿ ಅಥವಾ ರಕ್ತಹೀನತೆಗೆ ಕಾರಣ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಆಹಾರಗಳಲ್ಲಿ ಐರನ್ನ ಮರುಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಐರನ್ ಕಂಟೆಂಟ್ನೆಲ್ಲ. ಮತ್ತು ಈ ಐರನ್ ಅಂಶನ ಹೀರ್ಕೊಳ್ಳಲು ಸಹಾಯ ಮಾಡ್ತಾ ಇರುತ್ತೆ. ಸೊ ಆ ಕಾರಣದಿಂದ ನೀವು ವಿಟಮಿನ್ ಸಿ ಇರೋಂಥ ಆಹಾರನ ಹೆಚ್ಚು ಸೇವಿಸೋದು ಒಳ್ಳೆಯದು. ನೆಕ್ಸ್ಟ್ ಕ್ಯಾಲ್ಶಿಯಂ ರಿಚ್ ಸೋರ್ಸಸ್ ಯಾವುದು ಅಂತ ನೋಡೋದಾದರೆ ರಾಗಿ, ಹಾಲು, ಮೊಸರು ಅಥವಾ ದಹಿ, ಏಪ್ರಿಕಾಟ್, ಬಾದಾಮಿ ಇವೆಲ್ಲ ಕ್ಯಾಲ್ಶಿಯಂ ರಿಚ್ ಸೋರ್ಸಸ್. ಸೊ ನಿಮಗೆ ಪ್ರತಿದಿನ ಕನಿಷ್ಠ ಅಂದ್ರೂ 1000 ಮಿಲಿಗ್ರಾಮ್ ಅಷ್ಟಾದರೂ ಕ್ಯಾಲ್ಶಿಯಂ ಅಗತ್ಯ ಇರುತ್ತೆ. ಏನಕ್ಕೆ ಇದನ್ನೆಲ್ಲ ತಿನ್ನಬೇಕು ಅಂತ ನೋಡೋದಾದರೆ, ನೀವು ಪ್ರೆಗ್ನೆನ್ಸಿನಲ್ಲಿ ಎಂಬ್ರಿಯೋ ಡೆವಲಪ್ ಆಗೋದಕ್ಕೆ ಅಂದರೆ ನರ್ವ್ ಸಿಸ್ಟಮ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಬೋನ್ಸ್ ಆದರೂ ಆಗಿರ್ಬೋದು, ಎಲ್ಲ ಡೆವಲಪ್ ಆಗೋದಕ್ಕೆ ಕ್ಯಾಲ್ಶಿಯಮ್ನ ತುಂಬ ಬಳಸ್ತಾ ಇರುತ್ತೆ. ಸೊ ಈ ಕ್ಯಾಲ್ಶಿಯಂ ಭರಿತ ಆಹಾರಗಳನ್ನ ನಾವು ಸೇವಿಸೋದ್ರಿಂದ ಆ ಶಕ್ತಿನೆಲ್ಲ ಮರಳಿ ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫೋಲೆಟ್ ರಿಚ್ ಸೋರ್ಸಸ್ಸು ಯಾವುದು ಅಂತ ನೋಡೋದಾದರೆ ಪಾಲಕ್, ಬೆಂಡೆಕಾಯಿ, ಬಟಾಣಿ. ಸೊ ಇವೆಲ್ಲ ಫೋಲೆಟ್ ರಿಚ್ ಸೋರ್ಸಸ್ ಅಂತ ಹೇಳ್ಬೋದು. ಮತ್ತು ನಿಮಗೆ ಪ್ರತಿದಿನ ಸುಮಾರು 1 ಮಿಲಿಗ್ರಾಮ್ ಅಷ್ಟಾದರೂ ಫೋಲಿಕ್ ಆ್ಯಸಿಡ್ ಬೇಕಾಗಿರುತ್ತೆ. ಮತ್ತು ಇದನ್ನೆಲ್ಲ ಏನಕ್ಕೆ ತಿನ್ನಬೇಕು ಅಂತಂದರೆ, ನೀವು ಮತ್ತೆ ಪ್ರೆಗ್ನೆನ್ಸಿಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಮತ್ತು ನಿಮ್ಮ ದೇಹ ಅದಕ್ಕೆ ಸಿದ್ಧಪಡಿಸ್ಬೇಕು ಅಂದರೆ ಫೋಲಿಕ್ ಆ್ಯಸಿಡ್ ಸಮೃದ್ಧ ಆಹಾರಗಳನ್ನ ನೀವು ಸೇವಿಸಬೇಕು. ಮತ್ತು ಈ ವಿಟಮಿನ್ ನಿಮ್ಮ ಬೆನ್ನುಹುರಿ ಆಗಿರ್ಬೋದು ಮತ್ತು ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಪ್ರೋಟೀನ್ ರಿಚ್ ಸೋರ್ಸಸ್ ಯಾವುದು ಅಂತ ನೋಡೋದಾದರೆ ಕೋಳಿ, ಮೊಟ್ಟೆ, ದಾಲ್, ಬೀನ್ಸ್, ಹಾಲು, ನಟ್ಸ್ ಇವೆಲ್ಲ ಪ್ರೋಟೀನ್ ರಿಚ್ ಸೋರ್ಸಸ್ಸು. ದಿನದಲ್ಲಿ ನೀವು 4ರಿಂದ 5 ಬಾರಿ ಆದರೂ ಸೇವಿಸಬೇಕಾಗುತ್ತೆ. ಮತ್ತು ಏನಕ್ಕೆ ತಿನ್ನಬೇಕು ಈ ಪ್ರೋಟೀನ್ಸ್ನ ಅಂತ ನೋಡೋದಾದರೆ, ಈ ಪ್ರೋಟೀನ್ಸ್ನಲ್ಲಿ ಅಮೈನೋ ಆ್ಯಸಿಡ್ಸ್ ಇರುತ್ತೆ ಮತ್ತು ಇದು ನಿಮ್ಮ ಸೆಲ್ಸ್ನ ಸರಿಪಡಿಸೋಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಮೂಡ್ ಲಿಫ್ಟಿಂಗ್ ಆಹಾರಗಳು ಯಾವುದು ಅಂತ ನೋಡೋದಾದರೆ ಓಟ್ಸ್, ಬಾಳೆಹಣ್ಣು, ಬೇಳೆ, ಕೋಳಿ, ನೀರು, ಅಕ್ರೋಟು, ಬಾದಾಮಿ, ಮೀನು ಇವೆಲ್ಲ ಮೂಡ್ ಲಿಫ್ಟಿಂಗ್ ಆಹಾರಗಳು ಅಂತ ಹೇಳ್ಬೋದು. ಮತ್ತು ನೀವು ಇದನ್ನೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಸೇವಿಸೋದು ಒಳ್ಳೆಯದು. ಏಕೆ ಅಂದರೆ ಮಿಸ್ಕ್ಯಾರೇಜ್ ಆದಾಗ ಕೆಲವೊಮ್ಮೆ ಡಿಫಿಷಿಯನ್ಸಿಗೆ ಕಾರಣ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಮೆಗ್ನೀಷಿಯಂ ಭರಿತ ಆಹಾರಗಳನ್ನ ಸೇವಿಸೋದು ನಮ್ಮ ಮನಸ್ಥಿತಿನ ಸರಿಪಡಿಸೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ನೀವು ಯಾವುದೇ ಆಹಾರ ಬದಲಾವಣೆನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಡಾಕ್ಟರ್ ಹತ್ರ ಒಂದು ಸಜೆಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಇದಿಷ್ಟು ಬಂದು ಮಿಸ್ಕ್ಯಾರೇಜ್ ಆದ ನಂತರ ಬೇಗ ಹೇಗೆ ಗುಣವಾಗಬೇಕು, ಯಾವೆಲ್ಲ ಆಹಾರಗಳನ್ನ ಸೇವಿಸಿದ್ರೆ ನೀವು ಬೇಗ ಗುಣ ಆಗ್ತೀರಾ ಅನ್ನೋದ್ರ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.